ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಏನ್ ಮಾಡ್ತಿದ್ದೀರಾ ನೀವು ಸಿಟಿ ರೌಂಡ್ ಹಾಕ್ತಾ ಇದೀರಾ? ಹಾಕ್ತಾ ಇಲ್ಲ. ನೀವು ಹಾಕಿದ್ರೆ ಈ ತರ ಎಲ್ಲ ವ್ಯವಸ್ಥೆ ಇರ್ತಿದ್ರೆ ನಮ್ಮ ವಿಜಯಪುರ ನಗರದ್ದು. सर MB पाटिल हर जगह आकर जो है एक मिनिस्टर हैं वो, तो सभी ऑफिसर उनके अंडरटेकिंग में आते हैं, तो आ रहे हैं भूमि पूजा करके जा रहे हैं. 6 महीने से काम नहीं हो रहा, तो क्या इसकी जानकारी उनके तक नहीं है या वो जानकारी लेना नहीं चाहते? ನಾನು MB ಪಾಟೀಲ್ ಅವ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ. ಏನ್ ಭೂಮಿ ಪೂಜೆ ಮಾಡಿದೀರಾ? ಏನಿಂದ ರೋಡ್ ಏನು ದುಸ್ಥಿತಿ ಇದೆ, ಇದು ರೋಡ್ ಮಾಡಕ್ಕೆ ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ? ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರ ಹತ್ರ ದುಡ್ಡು ಇದೇನೋ ಇಲ್ಲೋ, ಅಥವಾ ದುಡ್ಡು ಹೊಡೆಯೋಕ್ಕೂ ನಿಮಗೆ ದುಡ್ಡು ಸಾಲ್ತಾ ಇಲ್ಲನೋ? ಇಲ್ಲಿ ಅಧಿಕಾರಿಗಳಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ದುಡ್ಡು ಇದ್ದಿದ್ರೆ ಈ ಕೆಲಸವನ್ನು ಮಾಡಬೇಕು. ಈ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕಾರ್ಪೊರೇಟರ್ಗಳಿಗೆ ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಟೆಂಡರ್ ತೊಳುವಂತ ಕಾಮಗಾರಿ ಮಾಡುವಂತವರಿಗೆ ಇಲ್ಲಿ ಮೋಸ್ಟ್ಲಿ ದುಡ್ಡು ಸಾಲ್ತಾ ಇಲ್ಲ, ದುಡ್ಡು ಹೊಡೆಯಕ್ಕೆ ಅಂತ ನಮಗೆ ಅನಿಸ್ತಾ ಇದೆ. ನಮಗೆ ಡೌಟ್ ಬರ್ತಾ ಇದೆ. ಹೀಗಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಸರ್ಕಾರ ಖಾಲಿ ಆಗಿದೆಯಾ? ಸರ್ಕಾರಿ ಖಜಾನೆ ಖಾಲಿ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಬೊಕ್ಕಸು ನಾವು ತೆರಿಗೆಯನ್ನು ಕಟ್ಟುವಂತ ಬೊಕ್ಕಸು ಖಾಲಿ ಆಗಿದೆಯಾ? ನಾವು ವಿಜಯಪುರ ನಗರಕ್ಕೆ ರೋಡ್ ಮಾಡುವಂತ ಒಂದು ದುಡ್ಡು ಸರ್ಕಾರ ಹತ್ರ ಇಲ್ವಾ ಅಂತ ನಾವು ಕೇಳ್ತಾ ಇದ್ವಿ. ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಉತ್ತರ ಕೊಡಬೇಕಾಗಿದೆ ಉಸ್ತುವಾರಿಗಳು, ಶಾಸಕರು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು. सर करोड़ों रुपए फंड आ रहा है हर साल. अब तो महानगर पालिका बने हैं, फंड तो आ रहा है हर साल. इतने करोड़ आया, 400 करोड़ आया, 200 करोड़ आया, सुनने में आता है, लेकिन जमीन पर काम ही नहीं हो रहा. क्या इसके अंदर राजनेता और ऑफिसर दोनों मिलाकर इस भ्रष्टाचार में शामिल है? ನೋಡಿ, ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಗಕ್ಕೆ ಬಂತು. ಬೇರೆ ಜಿಲ್ಲೆಗಳಲ್ಲಿ ಮಹಾನಗರ ಪಾಲಿಕೆ ಆಗಿದೆ. ಎಂತ ಚಲೋ ರೋಡ್ ಇದಾವ್ರಿ ಇಲ್ಲಿ, ಎಂತ ಚಲೋ ರೋಡ್ ಇದಾವ್ರಿ. ನಮ್ಮ ಬಿಜಾಪುರಕ್ಕೆ ಏನ್ ದಾಡಿ ಆಗ್ಯದ? ಮಹಾನಗರ ಪಾಲಿಕೆ ಆಗಿ 15 ವರ್ಷ ಆಯ್ತು. ಕಾರ್ಪೊರೇಟರ್ ಆದ್ರು, ಮೇಯರ್ ಉಪಮೇಯರ್ ಆದ್ರು, ಯಾಕೆ ರೋಡ್ ಆಗ್ತಾ ಇಲ್ಲ? ಇಲ್ಲಿ ಎಲ್ಲ ಫಂಡ್ಸ್ ರಿಲೀಸ್ ಆದ್ರೂ ಕೂಡ 100% ಫಂಡ್ಸ್ ಈ ಒಂದು ಕೆಲಸದ ಮೇಲೆ ಆಗ್ತಾ ಇಲ್ಲ. ಆ 100% ಅಲ್ಲಿ ಎಷ್ಟು ನುಂಗ್ತಾರೋ, ಎಷ್ಟು ಕೆಲಸಕ್ಕೆ ಆಗ್ತಾರೋ, ಈಗ ಅವ್ರನ್ನೇ ನಾವು ಕೇಳಬೇಕಾಗಿದೆ. ಎಲ್ಲ ಇಲ್ಲಿ ಭ್ರಷ್ಟಾಚಾರ ನಡೀತದೆ. ಈ ಭ್ರಷ್ಟಾಚಾರದಿಂದ ಈ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹೀಗಾಗಿ ನಮ್ಮ ವಿಜಯಪುರ ನಗರದ ರಸ್ತೆಗಳಾಗಿ ಕಾಣ್ತಾ ಇಲ್ಲ. ಒಂದೊಂದು ವಾರ್ಡ್ಗಳಲ್ಲಿ ರಸ್ತೆ ಆಗ್ತಾ ಇದಾವೆ, ಬಟ್ ಮೇನ್ ರೋಡ್ಗಳಲ್ಲಿ ರಸ್ತೆ ಆಗ್ತಾ ಇಲ್ಲ. ಅಂದ್ರೆ ಇದ್ರ ಹಿಂದೆ ರಾಜಕೀಯ ಇದೆ. ಇದರ ಹಿಂದೆ ರಾಜಕೀಯ ಮಾಡ್ತಾ ಇರೋರು ರಾಜಕಾರಣಿಗಳು ಕೂಡ ಇದ್ದಾರೆ. ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ. ನೋಡಿ, ಇಲ್ಲೆಲ್ಲ ಕಾರ್ ಬರ್ತಾ ಇದೆ. ಇದರ ಪಬ್ಲಿಕ್ ಕೂಚೆಗೆ ಥ್ಯಾಂಕ್ ಯು. ಹಾಗೆ एकदम आगे ನೋಡಿ, ಕಾರ್ಪೊರೇಷನ್ ಗಾಡಿ ಹೋಗ್ತಾ ಇದೆ, ಆಟೋಗಳು ಹೋಗ್ತಾ ಇದೆ. ರೋಜ್ ಐಸೆ घूमने का ಸರ್ ಶಾಲೆ ಬಸ್ಗಳು ಹೋಗ್ತೇವೆ, ಸ್ಕೂಲ್ ಬಸ್ಗಳು ಡೈಲಿ ಇದೇ ರೋಡಿಂದ ಅಡ್ಡಾಡೋದು. ಹೋಗ್ತಾರಲ್ಲ, ಇದು ಸ್ಟೇಟ್ಮೆಂಟ್ ಏನಪ್ಪ? ಎಲ್ಲಾರು ದೊಡ್ಡ ಮಂದಿ ಹೋಗ್ತದ, ಇಲ್ಲಿಂದ ಯಾರು ಕೇರ್ಲೆಸ್ ಮಾಡಂಗಿಲ್ಲ ಇದು ರೋಡಿನ ಬಗ್ಗೆ. ಅಂತವ್ರಿಗೆ ಆರಿಸ್ತರ್ತೀವಲ್ಲಪ್ಪ ನಾವು. ಅವ್ರಿಗೆ ಆರಿಸ್ತಂದ ಮೇಲೆ ಕೆಲಸ ಮಾಡ್ಬೇಕಲ್ಲ ಅವರು. ನಮ್ ಕೆಲಸನ ನಿಮ್ ಕೆಲಸನ? ಯಾರು ಸೋತವ್ರು ನಿಂತ ಕೆಲಸ ಮಾಡ್ಸಕತ್ತಾರ. ಆರಿಸ್ ಬಂದವ್ರು AC ರೂಮ್ದ ಆರಾಮ್ ಹಾಕೊಂಡಾರ. ಯಾಕಪ್ಪ ಅಂತವ್ರಿಗೆ ಆರಿಸ್ತರೋದು? ಹೌದಾ? ಈ ವಾರ್ಡ್ ಕಾರ್ಪೊರೇಟರ್ ಬರ್ತಾ ಇಲ್ಲ. ಈ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಬರ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಉಸ್ತುವಾರಿ MB ಪಾಟೀಲ್ರು ಬರ್ತಾ ಇಲ್ಲ, ಆಯುಕ್ತರು ಬರ್ತಾ ಇಲ್ಲ, DC ಅವರು ಬರ್ತಾ ಇಲ್ಲ. ಇಷ್ಟೆಲ್ಲ ಆರಿಸ್ ಬಂದವರು, ಇಷ್ಟೆಲ್ಲ ಅಧಿಕಾರಿಗಳು ಇದ್ರು ಕೂಡ ನಮ್ ರೋಡ್ ಈ ಪರಿಸ್ಥಿತಿ ಅದ. ಎಲ್ಲಾರು ತಿರುಗಾಡ್ತಾರೆ ರೋಡ್ ಮೇಲೆ. ಅವ್ರು ಹೇಳ್ತಿದ್ದಾರೆ ಎಲ್ಲಾರು ತಿರುಗಾಡ್ತಾರೆ ಈ ರೋಡ್ ಮೇಲೆ, ಆದ್ರೆ ಯಾರು ಕೆಲಸ ಮಾಡಕ್ ಮುಂದೆ ಬರ್ತಾ ಇಲ್ಲ. ಜನಪ್ರತಿನಿಧಿ ಆಗ್ಬಹುದು ಅಥವಾ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ನೆಂಬರೇ ಒಟ್ಟ ಬಂದಿಲ್ಲ ಅಂತ ಇಲ್ಲಿ. ನೋಡಿ, ಇಂಥ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಇದು ಒಂದೇ ವಾರ್ಡಲ್ಲ, ಸುಮಾರು ವಾರ್ಡ್ಗಳು ಹೀಗೆ ಆಗ್ತಿದ್ದಾವ. ಹೌದಾ? ಅದಕ್ಕೆ ಸ್ವಲ್ಪ ಆರಿಸ್ ತರೋದನ್ನ ಸ್ವಲ್ಪ ವಿಚಾರ ಮಾಡಿ ಹಾಕ್ಕೊಡ್ಬೇಕು. ದುಡ್ಡು ಹೆಂಡ ಸರ ಈ ಗಿರಾಣಿ ಅನ್ಕೋತ ನಾವು ಓಟ್ ಹಾಕಿದ್ರೆ ಈ ಪರಿಸ್ಥಿತಿ ಬರ್ಬೋದು. ಹೌದಲ್ಪ? ಹೆಸರು ಸರ್ ಇದು ಆಗ್ಯದ ಫುಲ್ ಅಲ್ಲ ಅಂದ್ರೆ ಎಲ್ಲ ಕವರ್ ಆಗ್ಯದ್ರಿ. ಅಲ್ಲ ಇಟ್ಟೋದು ನಾ ತೊಗೊಂಡು
वही तो बोल रहे क्या बोलते हैं गवर्नमेंट के गाड़ी चलते हैं। हाँ देखो ये ना रोड की हालत है, रोड की हालत है। जिनको चुन के लेके आए वो घर पे बैठा आराम से है कि नहीं? हाँ? घर पे बैठे एक भी काम नहीं कर रहे हैं। जो हार के आए जो हारे हो ऐसो काम करवा रहे वो आराम से बैठे। तो ऐसे लोगों को चुन के लेके आ रहे हम और आप दोनों मिलके। ऐसा तो रहा देखो अगले बार इसको नकारना है। नकारना ये पत्थर हमारे घर में आता था हाँ वही बोले अभी बच्चों को परसों या लगता था हमारे वहाँ पे ग्लास को भी पड़ा है और के अम्मा के पैर को भी पड़ा है पत्थर। हाँ फिर पत्थर पत्थर है मेरा बात हुआ है। देखे जाके आए पूरा रोड के नीचे महानगर पालिके ಗಾಡಿ ಹೋಗ್ತಾ ಇದೆ ಇಲ್ಲಿ ಗಾಡಿ ಹೋಗ್ತದೆ ಕಮಿಷನರ್ ಹೋಗ್ತಾರೆ पसीना को रहा क्या नहीं को रहा मुस्लिम अगले बार बदलना है अगले बार बदलना है अगले बार बदलना है यहाँ पे बदलना चाहिए नहीं होता ये देखो साड़ी दिया पैसा दिया दारू दिया बिरयानी दिया ऐसा ऐसे दे के हमारे लोग उनको वोट डाल रहे है कि नहीं? उसको बंद करना है पत्थरे मट्टी क्या करने का हाँ फिर उसको बंद करना है अगली बार बदलना है। देखो बदलना तुझे रांड के कुछ देखो क्या बोलते हैं देखो हमारा खाने वाला ऐसे रोड है हम बोल रहे इसके बारे में रोड के बारे में रोड होना कैसे नहीं हो रहा रोड इधर। हाँ बोले हाँ रोड इतना हो रहा है इधर। ये मेन रोड है मनगुड़ी रोड है। बहुत बड़े बड़े बस आते हैं बड़े बड़े लोग आते हैं कार जाते हैं सब जाते हैं गाड़ी लोग रोज 2-3 लोग पढ़ते बोलते हैं वो होती है पड़ा पड़ी होते हैं क्या लोग रुपये नहीं मिल रहे हैं है ना। तो ऐसे लोग चुन के लेके आ रहे हैं हम है कि नहीं? ये तो बात है बदलो सोच बदलो और कॉर्पोरेट बदलो है कि नहीं? सोच बदलो कॉर्पोरेट बदलो अपना आप काम हो जाएगा। ले रहे तो काम कर को बता रहे हैं हाँ। और गरीबां की मदद हो रहा है। ये क्या छिनाल का एमएलए हम करेंगे हम करके दिखाएंगे इसको हम करके दिखाएंगे इसको। ಒಂದು ವರ್ಷ 1.5 ವರ್ಷ ಐತಿಲ್ರಿ ಇದು ರೋಡ್ ಯಾಕೆ ಆಗ್ತಾ ಇಲ್ಲ ಕೇಳಿರೇನ್ರಿ ಯಾರಿಗಾರೆ? ಕೇಳ್ಬೇಕಲ್ರಿ ಮತ್ತೆ ನೀವು ಈ ವಾರ್ಡ್ದಾಗ ಇರ್ತೀರ ಅನ್ಬೇಕು ಈ ವಾರ್ಡ್ ಕಾರ್ಪೊರೇಟರ್ ಎಲ್ಲಿದ್ದಾರೆ? ವಾರ್ಡ್ ಕಾರ್ಪೊರೇಟರ್ ಕೆಲಸ ಮಾಡ್ಬೇಕಲ್ಲ ಆರಿಸಿ ಬಂದವ್ರಿ ಹಾ ಮತ್ತೆ ಅವ್ರ ಮನ್ಯಾಗ ಕೂತ್ರ ಹೆಂಗ? ಇಲ್ಲಿ ತ್ರಾಸ ಆಗುದು ಯಾರಿಗೆ? ಜನರಿಗೆ ತ್ರಾಸ ಆಗತ್ತ ನಿಮ್ಮಂತ ಇಲ್ಲಿ ಬಿಸ್ನೆಸ್ ಮಾಡುವಂತ ಅಂಗಡಿಗಾರಿಗೆ ತ್ರಾಸ ಆಗತ್ತ ಇಲ್ಲಿ ಬರ್ತಾ ಇಲ್ಲ ಧೂಳದಲ್ಲ ನಿಮಗೆ ಇಲ್ಲಿ ಈ ನಾಳೆ ಮಳಿ ಬತ್ತಪ್ಪ ಅಂತಂದ್ರ ಮಳಿನೇ ನಿಂತಂದ್ರ ರೋಡ್ ಯಾವ್ದು ಮಳಿ ನೀರು ಗೊತ್ತಾಗಂಗಿಲ್ಲ ಎಷ್ಟೋ ಜನ ಬೀಳ್ತಾರ ಇಲ್ಲಿ ಹೌದು ಖಲಾಸೆ ಅದೇ ಜೀವ ಅವರು ಹೋಗ್ಲತ್ತಾರ್ರಿ ಹಾ ಎಲ್ಲಿವರೆಗೂ ಸುಮ್ಮನಿರೋದು ಪ್ರಶ್ನೆ ಮಾಡ್ಬೇಕಲ್ಲ ಆರಿಸಿ ಬಂದವರಿಗೆ ಎಲ್ಲಾರು ಆರಿಸಿ ಬಂದು ಸುಮ್ಕೋತಾರ ಅಧಿಕಾರಿಗಳು ಸುಮ್ಕೋತಾರ ಎಲ್ಲಾರು ಎಷ್ಟು ವಾಹನ ದಟ್ಟದ ನೋಡಿ ಎಷ್ಟು ಗಾಡಿ ಓಡಾಡ್ತಿದಾವ್ ನೋಡಿ ನಾನ್ ಸ್ಟಾಪ್ ಗಾಡಿ ಓಡಾಡತ್ತಾವ ನಾನ್ ಸ್ಟಾಪ್ ಇದು ಹೆಂಗೆ ಕವರ್ ಆಗತ್ತೋ ಗೊತ್ತಾಗಲ್ಲ ಇದು ಬಂದ್ಮೇಲೆ ಸ್ವಲ್ಪ ಮತ್ತೆ ರೋಡ್ ಬಾರಿ ಕಾಣ್ತಾವ ಉಜ್ಜಿದ್ದು ಟೈರ್
ನೋಡಿ ಇಷ್ಟು ವೆಹಿಕಲ್ಸ್ ಎಲ್ಲ ಓಡಾಡ್ತಾವ ಇಲ್ಲಿ ಡೈಲಿ. ಇದು ರೋಡ್ ಮಾಡೋರಿಲ್ಲ, ಇಷ್ಟು ಗಾಡಿ ಓಡಾಡ್ತಾವ, ಜನರು ಹಾಗೆ ಓಡಾಡ್ತಾರೆ. ಹಾಂ ನೋಡಿ ಎಷ್ಟು ಗಾಡಿ ಬರ್ತಾವ, ನಾನ್ ಸ್ಟಾಪ್ ಗಾಡಿ ಬಿಡ್ತಾನೆಲ್ಲ, ಕಂಟಿನ್ಯೂ ಗಾಡಿ ಓಡಾಡ್ತಿದ್ದಾವೆ ಇಲ್ಲಿ. ಮೇನ್ ರೋಡ್ ಅಲ್ಲ, ಮನ್ಗಳಿಗೆ ಹೋಗುವಂಥ ರಸ್ತೆ, VRL ಆಫೀಸ್ ರೋಡು, ಮರಾಠ ವಿದ್ಯಾಲಯ ರಸ್ತೆ ಇದು. ಬೆಂಗಳೂರು ಬೈಪಾಸ್ಗೆ ಹೋಗುವಂಥ ರೋಡ್ ಇದು. ಎಲ್ಲ ಸಾಯಂಕಾಲ ಡೈಲಿ ಇಲ್ಲಿ VRL ಆಫೀಸ್ಗೆ ಬಂದು ಎಲ್ಲ ಜನರು ಇಲ್ಲಿಂದ ಬೆಂಗಳೂರು ಹೋಗ್ತಾರೆ. ಅದೇ ರಸ್ತೆ ಇದು, VRL ಆಫೀಸ್ ಮುಂದೆ ಧನ್ವಂತರಿ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಧನ್ವಂತರಿ ಆಸ್ಪತ್ರೆ, ಮರಾಠ ವಿದ್ಯಾಲಯ. ದಿನಾಲು ಇಲ್ಲಿಂದ ಸುಮಾರು 10,000 ಜನ ಇದೇ VRL ಬಸ್ಸಿಂದ ಬೆಂಗಳೂರು ಹೋಗುವಂಥ ರಸ್ತೆ ಇದು, ಮನ್ಗುಳಿ ರಸ್ತೆ, VRL ಆಫೀಸ್ ಮುಂದ್ಗಡೆ ಇರುವಂಥ ರಸ್ತೆ ಇದು. ಸೊ ಈ ಒಂದು ರಸ್ತೆ ದುರಸ್ತಿ ಆಮ್ ಆದ್ಮಿ ಪಾರ್ಟಿ ಎತ್ಕೊಂಡಿದೆ. ಇದನ್ನ ಕಮಿಷನರ್ ಗಮನಕ್ಕೆ ತರುತ್ತೆ, ಕಾರ್ಪೊರೇಟರ್ ಗಮನಕ್ಕೆ ತರುತ್ತೆ. ಆಮ್ ಆದ್ಮಿ ಪಕ್ಷ ಕಡೆ ಏನ್ ಮಾಡ್ಬೋದು ಅದೆಲ್ಲ ಮಾಡಿ ಇದು ಮಾಡಿ ತೋರಿಸುತ್ತೆ ಇದು. ನೋಡಿ ಇಷ್ಟೆಲ್ಲ ವೆಹಿಕಲ್ಸ್ ಬರ್ತಾ ಇದಾವೆ. सर देखो आपका इधर दुकान है, हाँ? रोड की हालत ऐसी है, क्या ऐसे रहने का है? नहीं सर, अच्छा है ना रोड। नहीं तो 2 साल हुआ, 2-3 साल हुआ ऐसा ही रोड है। थोड़े रोड का काम नहीं हो रहा है। हाँ, क्यों नहीं हो रहा? पूछे आप किसी को? गए थे सर 2-3 बार, हाँ, क्या बोले? तो वो रिस्पॉन्स नहीं दिया हमारे। हाँ, किसके पास गए थे? किसको गया था उधर कॉर्पोरेशन को कॉर्पोरेशन, रिस्पॉन्स नहीं दी? नहीं दिए। क्या बोले? एक होता कर वो बेच छोड़ते सर, आते काम होता तुम्हारा जाओ कर। हाँ, इधर- इधर पूरा गली वाले गए थे। अच्छा, ಇದು ಪೂರಿ ಗಲ್ಲಿ ವಾಲೆ. ನೋಡಿ ಇಲ್ಲಿ ಗಲ್ಲಿಯವರು ಎಲ್ಲರೂ ಹೋಗಿದ್ರಂತೆ ಕಾರ್ಪೊರೇಷನ್ ಮೀಟ್ ಮಾಡಕ್ಕೆ, ರೆಸ್ಪಾನ್ಸ್ ಕೊಟ್ಟಿರಂತೆ, ಮಾಡ್ತೀವಿ ಹೋಗ್ರಿ ಅಂತ ಹೇಳಿ ಕಳ್ಸಿದ್ರಂತೆ. ಅರೆ ಇದು ಬೇಜವಾಬ್ದಾರಿ ಉತ್ತರ, ಒಂದು ಬೇಜವಾಬ್ದಾರಿ ಉತ್ತರ. ನೋಡಿ ಪೂರಾ ಹೊಲಸಾಗಿದಾಗ ನೋಡಿ ಸರ್, ಇಲ್ಲೆಲ್ಲ ಐಸ್ ಇಟ್ಟಿದ್ದಾರೆ, ಇಲ್ಲಿ ಯಾರು ಬಂದು ಬಿಸ್ನೆಸ್ ಯಾರು ಬಂದು ಕುಡಿತಾರೆ? ಆಯ್ತಾ ನಮ್ ಬಿಸ್ನೆಸ್ ಕುಡಿಯಂಗಿಲ್ಲ. ಈಗ ನಾನೇ ಕುಡಿಯಂಗಿಲ್ಲ, ಕುಡಿಬೇಕಂತ ಮಾಡಿದೆ. ಇದೆಲ್ಲ ನೋಡಿ ಕುಡಿ ಮನಸ್ಸು ನನಗೂ ಬರಂಗಿಲ್ಲ. ಹೌದಾ? ನನಗೆ ವಿಚಾರ ಮಾಡೋರು ಎಲ್ಲ ತಮ್ಮ ಎಲ್ಲ ಆರೋಗ್ಯ ಅವರೇ ಕೆಡಿಸ್ಕೊತಾರೆ. ಹೌದಲ್ಲ? ನೋಡಿ ಇಲ್ಲಿ ಬಿಸ್ನೆಸ್ಗೂ ಹೊರತು ಬೀಳ್ತಾರೆ ಪಾಪ, ದುಡಿಯೋ ಇದು ದುಡ್ಕೊಂಡು ತಿನ್ನುವಂತ ಡಸ್ಟ್ ಆಗಿದೆ ಸರ್. ಇದು ಡಸ್ಟ್ ನೋಡಿ ನಮ್ ಕಷ್ಟಪಡಿ ಯಾರು ಬರೋದು ಬರಲ್ಲ. ಮತ್ತೆ ನೀವು ಇಟ್ಟು ವೇಸ್ಟ್ ಮತ್ತೆ ಏನ್ ಮಾಡೋದು ಸರ್? ಹೊಟ್ಟಿ ಪಾಡಿ ನೋಡಿ ಪಾಪ ಅವ್ರದ್ದು ಇಲ್ಲಿ ಇಟ್ಟು ಬಿಸ್ನೆಸ್ ನಡೆಯಂಗಿಲ್ಲ ಪಾಪ. ಹೊಟ್ಟಿ ಪಾಡಿಗೋಸ್ಕರ ಇಲ್ಲೇ ಕುತ್ಕೊಂಡು ಮಾಡ್ತಿದ್ದಾರೆ. ಅನ್ವೇರ ಪಾಪ ದುಡ್ಕೊಂಡು ತಿನ್ನುವಂತ ಪರಿಸ್ಥಿತಿ. ಹಾ? ಇದು 3 ವರ್ಷ ಸರ್, ಇದೆ ಈ ತರಾನೇ ಆಗುತ್ತೆ. ಅರ್ಧ ರೋಡ್ ಇದೆ ಸರ್ ಅಲ್ಲಿಂದ ಒಂದು ದಿವಸ ರೋಡ್ ಬ್ಲಾಕ್ ಮಾಡೋ ಸಪೋರ್ಟ್ ಮಾಡ್ತೀರಿ ಎಲ್ಲರೂ? ಮಾಡು ಮುಂದ ಅಲ್ಲಿ ಸರ್. ಆರಾಮ್ ಸರ್, ಭಾಳ ಖುಷಿ ಆಯ್ತು ನಿಮ್ಗೆ ನೋಡಿ. ಹೌದು ಸರ್, ಅದೇ ಸ್ವಲ್ಪ ಲೈವ್ ಮಾಡತ್ತಿದ್ವಿ. ಹಾಂ ಸರ್, ಈ ರೋಡು ಸುಮಾರು 2-3 ವರ್ಷನೇ ಆಗಿರ್ಬೇಕು ಹಿಂಗೆ. ಹೌದು ಸರ್. ಯಾಕೆ ಆಗ್ತಾ ಇಲ್ಲ ರೋಡು? ಯಾಕೆ ಆಗ್ತಾ ಇಲ್ಲ? ತಮ್ಮ ಉತ್ತರ ಏನು ಸರ್ ಇದು? फोन केयर करने वाले थे सब, क्यों नहीं कर रहे? किसे बोलना? नहीं, कारण चाहिए ना. ಕಾರ್ಪೊರೇಟರ್ ಮೆಂಬರ್ಶಿಪ್ बोले तो ಹೌದು, ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ, ಆಗ್ಯದ. ಕಾರ್ಪೊರೇಟರ್ ಇಲ್ಲ, ಅದಾರ. ಮೇಯರ್ ಉಪಮೇಯರ್ ಇಲ್ಲ, ಅವರು ಅದಾರ. ಆಯುಕ್ತರು ಅದಾರ, DC ಅವರು ಅದಾರ, ಸಂಸದರು ಅದಾರ, ಶಾಸಕರು ಅದಾರ, ಎಲ್ಲರೂ ಅದಾರ, ಉಸ್ತುವಾರಿಗಳು ಅದಾರ, ಸರ್ಕಾರ ಜೀವಂತನೂ ಅದ. ಯಾಕೆ ಕೆಲಸ ಆಗ್ತಾ ಇಲ್ಲ? ಮೇನ್ ರೋಡ್ ಸರ್ ಇದು, ಒಳಗಿನ ರೋಡ್ ಅಲ್ಲ, ಎಂಟ್ರಿ ರೋಡ್ ಅಲ್ಲ, ಇದು ಹೊರಗಿನ ಮೇನ್ ರೋಡು, ಮನ್ಗುಳಿ ರೋಡ್. ಇದು ಬೈಪಾಸ್, ಇದು ಬೆಂಗಳೂರು ಬೈಪಾಸ್ ಕನೆಕ್ಟ್ ಆಗುವಂತ ರೋಡು, ಹಾರ್ಟ್ ಆಫ್ ದ ಸಿಟಿ. ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಓಡಾಡ್ತಿದಾವೆ. ಯಾಕೆ ರೋಡ್ ಮಾಡ್ತಾ ಇಲ್ಲ ಇಲ್ಲಿ ಜನರು? नहीं सर, सब मेंबर्स को बोले इधर 3 मेंबर्स ये होता, एक वार्ड नंबर 25 आता है, एक 25 आता है, एक 24 आता 24 आता है. है, एक 23, हाँ. एक 24, एक 25. सर कॉर्पोरेट तो जिंदा है ना सभी, तो जिंदा है तो तीनों मिलकर करना चाहिए. हाँ, अरे ये ना मेरा नहीं है, ये मेरा वार्ड नहीं है, नहीं वैसा कुछ नहीं है ना. अगर तीनों अगर मिलके अगर रोड आते हैं तो तीनों कॉर्पोरेटर जाके उधर कॉर्पोरेशन में जाके ना धरना बैठने का उधर क्यों नहीं कर रहे हैं?
हमें तो बहुत बोल बोल देखो वो लोग तो देखो पूरे गली वाले वो लोग आराम से घर पे बैठे हैं। हाँ, ये लेकिन मारने वाले परेशानी हैं, किसको हो रही है? परेशानी किसको हो रही है? बीमारी आ रही सबको है ना? दम्मे की बीमारी आ रही वहीं पे मैं देख रहा हूँ पूरे आजू बाजू घर है और दुकान है इधर है। हाँ? कितना धूल आता रहेगा इधर अंदर आपके दुकान में, और ये झटके ऑफिसर पूरे ऑफिसर इधर ही बच्चे है ना? ಎಲ್ಲ ಆಫೀಸು ಇಲ್ಲೇ ಓಡಾಡ್ತಾರೆ. ನಮ್ಮ ಇಲ್ಲಿ ನಮ್ಮ ಮುಂದೆ ಹಿರಿಯ ಪತ್ರಕರ್ತರು ಇದ್ದಾರೆ, ರಫಿ ಭಂಡಾರಿ ಸರ್ ಇದ್ದಾರೆ, ಅವರು ಕೂಡ ಇದ್ದಾರೆ. ಸರ್ ತಾವು ಒಂದೆರಡು ಮಾತು ಹೇಳಿ, ಏನು ಯಾಕೆ ಆಗ್ತಲ್ಲ ಸರ್ ಇದು? ಜನರು ತಪ್ಪಂತ ಹೇಳ್ತೀರಾ? ಯಾಕೆ ಸರ್? ಕನ್ಸಿಸ್ಟೆನ್ಸಿ ಇಲ್ಲ, ಡೆವಲಪ್ಮೆಂಟ್ ಆಕ್ಟಿವಿಟಿ ಇರಲಿ, ಒಂದು ಯಾವ ಪ್ರಾಬ್ಲಮ್ ಇರಲಿ, ಅದು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಹಾ ಪತ್ರಕರ್ತರು ಟ್ರೆಂಡಿಂಗ್ ಹಚ್ಚಬೇಕು, ಹೌದು. ಯಾವ್ದು ಇಶ್ಯೂ ತಗೊಂಡು ಇಶ್ಯೂ ತೋಳ್ದಷ್ಟೇ ಅಲ್ಲ, ಇಶ್ಯೂ ತಗೊಂಡ್ಮೇಲೆ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಬೇಕು. ಅದೇ ಟ್ರೆಂಡಿಂಗ್ ತಗೊಂಡು ಈಗ ನೋಡ್ರಿ, ಈ ರೋಡ್ ಹಾ ಅಪ್ರೋಚ್ ರೋಡ್ ಇದು ಹಾ ಈಗ ಬೆಂಗಳೂರು ಹೌದೌದು ಹೌದು ಮತ್ತು ಇಲ್ಲಿ ಸಿಇಒ ತಿರುಗಾಡ್ತಾರೆ, ಹೌದು ಅಲ್ಲಿ ಎಲ್ಲ ಆಫೀಸರ್ಸ್ ಹೌದು ಸಿಇಒ ಆಫೀಸರ್ ಸರ್. ಸಾಯಂಕಾಲ ಬೆಂಗಳೂರಿಗೆ ಹೋಗೋ ಜನ ಇಲ್ಲೇ ಬರ್ತಾರೆ ಎಲ್ಲರೂ. ಸುಮಾರು ಒಂದು 10,000 ಒಂದು 5,000 to 10,000 ಜನ ಇಲ್ಲಿಂದ ಹೋಗ್ತಾರೆ ಇಲ್ಲಿ. ಈಗ ಬಹುಶಃ ಅದು 150 crore rupees ಕೊಟ್ಟದ. ಹಾ ಸ್ವಲ್ಪ ಆಶೆ ಆಗ್ತಾರೆ. ಓಕೆ ಸರ್. ಕಮಿಷನರ್ ಸಾಹೇಬರಿಗೆ ಏನು ಇದ್ರ ಬಗ್ಗೆ ಏನು ಮಾತಾಡಿದ್ದೀರಾ? ಸರಿ, ಎಲ್ಲಿ ಬೇಡ ಓಕೆ. ಯಾಕಂದ್ರೆ ನಾವು ನಾಳೆ ಒಂದು ಅಫಿಷಿಯಲ್ ಭೇಟಿಯಾಗಿ ಮಾತಾಡ್ತೀನಿ ಸರ್ ಅವರಿಗೆ. ಸಿಚುವೇಶನ್ ಹಾ ಹೌದು ಆಫೀಸರ್ ಬಹುಶಃ ಕೆಲಸ ಮಾಡ್ತಿರ್ಬೋದು, ಹಾ ವರ್ಕ್ ಮಾಡ್ತಿರ್ಬೋದು, ಯಾವ್ದು ಇಫೆಕ್ಟಿವ್ ಇಲ್ಲ ಅವರು. ಹೌದು. ಬಟ್ ಈ ಬಜೆಟ್ ಬಂದ್ಮೇಲೆ ಸರ್ ಇವಾಗ JM ರೋಡ್ 6 ತಿಂಗಳಾಯ್ತು ದುಗ್ಲಿ ಪೂಜೆ ಮಾಡಿ. 6 ತಿಂಗಳು. ಮೊನ್ನೆ 23ನೇ ತಾರೀಕಿಗೆ 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. 6 ತಿಂಗಳಾದ್ರೂ ಮತ್ತೆ ಯಾಕೆ ಗುದ್ಲಿ ಪೂಜೆ ಮಾಡಿದ್ರು? ಅರ್ಥ ಇಲ್ಲ ಗುದ್ಲಿ ಪೂಜೆ ಮಾಡಿದಕ್ಕೆ. एमएलए साहब इधर वही मैं बोलता हूँ ना, एमपी साहब भी इधर सभी घूमते हैं इधर, लेकिन सभी को रोड नहीं दिख रहा है क्या? दिख रहा नहीं क्या? वही तो मैं पूछ रहा हूँ. हमारा छोड़ो, जो चुन के आए उनको तो दिखना चाहिए ना रोड. वन मिनिस्टर आए तो विजिट जाते हैं, आते हैं। हाँ हमारे लोगों को तकलीफ हो रहा है ना, ये ना रोड बनने का ना बोलते. पूजा कर गए 2 साल बाद. ಗುದ್ಲಿ ಪೂಜೆ ಯಾರಿಗೆ ಬೇಕು ಸರ್? ಗುದ್ಲಿ ಪೂಜೆ ಮಾಡಿದ್ಮೇಲೆ ಒಂದು ವಾರ ಕೆಲಸ ಆಗ್ಬೇಕಲ್ಲ. ಒಂದು ಉಸುಕ್ ಬಂದ್ಬಿಟ್ಟಿಲ್ಲ, ಒಂದು ಕಡಿ ಬಂದ್ಬಿಟ್ಟಿಲ್ಲ, ಏನೂ ಇಲ್ಲ ಸರ್. ನಾವು ಇದು ಪ್ರಯತ್ನ ಮಾಡ್ತೀವಿ ಸರ್, ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನೋಡಿ ಇಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಇದ್ದಾರೆ, ರಫಿ ಭಂಡಾರಿ ಸರ್, ಅವರು ಕೂಡ ಹೇಳ್ತಿದ್ದಾರೆ ಇದು ರೋಡ್ ಸುಮಾರು 2-3 ವರ್ಷದಿಂದ ಹೀಗೆ ಇದೆ, ಇದು ರೋಡ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದು ಎಲ್ಲ ಕಾರ್ಪೊರೇಷನ್ಗೆ ಹೋಗಿ ಭೇಟಿ ಕೂಡ ಆಗಿದ್ದಾರೆ, ಆದ್ರೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಉಡಾಪು ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಬಿಸ್ನೆಸ್ ಮಾಡುವಂತ ಜನರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಈ ಒಂದು ಅನಾನುಕೂಲತೆಯನ್ನು ಆಮ್ ಆದ್ಮಿ ಪಕ್ಷ ಆದಷ್ಟು ಬೇಗ ಇದು ಬಗೆಹರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ನಾಳೆನೇ ಕಾರ್ಪೊರೇಷನ್ ಕಮಿಷನರ್ ಮೀಟ್ ಮಾಡಿ ಒಂದು ಮನವಿ ಮಾಡುವಂತ ಒಂದು ನಾಳೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಈ ತರ ಒಂದು ರಸ್ತೆ ಇದ್ರೆ ಇಲ್ಲಿ ನಾಳೆ ಮಳೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ನಾಳೆ ಮಳೆ ಸ್ಟಾರ್ಟ್ ಆದ ಮಳೆ ನೀರು ನಿಂತ ಮೇಲೆ ಮಳೆ ನೀರು ಗೊತ್ತಾಗಲ್ಲ, ರೋಡ್ ಗೊತ್ತಾಗಲ್ಲ, ಮತ್ತೆ ಬೀಳ್ತಾರೆ, ಮತ್ತೆ ಸಾಯ್ತಾರೆ. ಇಲ್ಲಿ ಸಾಯೋದೊಂದೇ, ಸತ್ತ ಮೇಲೆ ಇಲ್ಲ ಯಾರು ಇದು ರೋಡ್ ಮಾಡೋರು, ಸತ್ತ ಮೇಲೆ ಅವ್ರ ಹೆಸರು ಮೇಲೆ ರೋಡ್ ಹೆಸರು ಇಟ್ಬಿಡೋದು. ವಿದ್ಯಾಲಯ ಹಾಗೂ VRL ಆಫೀಸ್ ಮುಂದೆ ಮಾಡಿ ಆದಷ್ಟು ಬೇಗ ಶೇರ್ ಮಾಡಿದ್ದೇನೆ. ಧನ್ಯವಾದಗಳು. ಜ್ಯೋತಿ ಮ್ಯೂಸಿಕ್ ಕಾಲ್ ಮಾಡಿದ್ರು, ಇದು ಆಗಿಬಿಟ್ರು. ಇಲ್ಲ, ಇದು ಇರ್ತದೆ, ಲೈವ್ ಇರ್ತದೆ.